ಬಾಬಾ, ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದು ನಿಜವಾಗ್ಲೂ ನಿಮಗೆ ಕೇಳಿಸಿದ್ರೆ ನನಗೊಂದು ಸೈನ್ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಆಗ ನಡೆದ ಆ ಒಂದು ಘಟನೆ ಇವತ್ತೇ ಕೂಡ ನನಗೆ ನೆನಪು ಮಾಡಿಕೊಂಡ್ರೆ ತುಂಬಾ ಖುಷಿ ಆಗುತ್ತೆ, ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ. ಯಾಕಂದರೆ ಅವತ್ತು ನಂಗೆ ಸಿಕ್ಕಿದ್ದು ಬರೀ ಹೂವಲ್ಲ, ನಾನು ಸಾಯಿಬಾಬಾ ಕೇಳಿದ ಪ್ರಶ್ನೆಗೆ ನೇರವಾಗಿ ಅವರಿಂದಾನೇ ಉತ್ತರ ಬಂತು ಅಂತ ನನಗನ್ನಿಸ್ತು. ಸೊ ಇದು ನಡೆದಿದ್ದು ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಾನು ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣನ ಜೊತೆ ಶಿರಡಿಗೆ ಹೋದಾಗ ಆದ ಘಟನೆನ ನಾನಿವತ್ತು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಸೊ ಸಾಯಿಬಾಬಾ ಸಮಾಧಿ ಮಂದಿರಲ್ಲಿ ನಾವು ದರ್ಶನ ತೊಗೊಂಡ್ಬಿಟ್ಟು ನೆಕ್ಸ್ಟ್ ದ್ವಾರಕಾಮಾಯಿಗೆ ಹೋಗಬೇಕು ಅಂತ ಹೋಗ್ತಾ ಇರ್ತೀವಿ. ಆಗ ದ್ವಾರಕಾಮಾಯಲ್ಲಿ ತುಂಬಾ ಕ್ಯೂ ಇದ್ದಿದ್ದರಿಂದ ಅಮ್ಮ ಮತ್ತು ಅಣ್ಣ ಸ್ವಲ್ಪ ನನ್ಕಿನ್ನ ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ರು. ನಾನು ಕ್ಯೂ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ತೀನಿ. ಆಗ ಒಬ್ರು ವಯಸ್ಸಾದ ವ್ಯಕ್ತಿ ನನ್ನ ಹಿಂದೆ ಬಂದು ನಿಂತಿದ್ರು. ಫಸ್ಟು ಅವ್ರು ನನ್ನ ಹಿಂದೆನೆ ಬರ್ತಾ ಇದ್ರು, ಆದರೆ ನಾನು ಅವ್ರನ್ನ ಅಷ್ಟು ನೋಟಿಸ್ ಮಾಡಿರಲಿಲ್ಲ. ನಾವು ದ್ವಾರಕಾಮಾಯಿ ಒಳಗಡೆ ಹೋಗ್ತೀವಿ. ಆಗ ಅಲ್ಲಿ ಬಾಬಾ ಜೀವಂತವಾಗಿದ್ದಾಗ ಎಲ್ಲಿ ಅವರು ಪೇಷಂಟ್ಸ್ನ ಹಾಗೆ ಬಡವ್ರನ್ನ ಎಲ್ಲಿ ಭೇಟಿ ಮಾಡ್ತಿದ್ರು ಆ ಜಾಗದಲ್ಲಿ ಇವಾಗ ಸಾಯಿಬಾಬಾ ಅವ್ರದ್ದು ಒಂದು ಫೋಟೋ ಹಾಕಿದ್ದಾರೆ. ಹಾಗೆ ಆ ಫೋಟೋ ಮುಂದೆ ಸಾಯಿಬಾಬಾ ಅವರ ಪಾದುಕೆಗಳನ್ನ ಕೂಡ ಮಾಡಿಸಿ ಇಟ್ಟಿದ್ದಾರೆ. ಇಲ್ಲಿ ಒಂದು ನಂಬಿಕೆ ಏನಿದೆ ಅಂತ ಅಂದ್ರೆ, ಈ ಫೋಟೋ ಹತ್ರ ನಿಂತು ನೀವು ಏನೇ ಬೇಡ್ಕೊಂಡ್ರು ಅಥವಾ ನಿಮ್ದು ಯಾವುದೇ ವಿಶಸ್ ಕೂಡ ನೀವು ಸಾಯಿಬಾಬಾ ಹತ್ರ ಕೇಳ್ಕೊಂಡ್ರು ಕೂಡ ಆ ವಿಶಸ್ನ ಸಾಯಿಬಾಬಾ ಫುಲ್ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗೆ ನಾನು ಕೂಡ ಸಾಯಿಬಾಬಾ ಹತ್ರ ನನ್ನೆಲ್ಲಾ ವಿಶಸ್ನ ಹೇಳ್ಕೊತೀನಿ. ಹಾಗೆ ನನ್ನ ಜೀವನನ ಇಷ್ಟು ಚೆನ್ನಾಗಿಟ್ಟಿರೋದಕ್ಕೆ ಸಾಯಿಬಾಬಾ ಹತ್ರ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಆದ್ರೆ ನನಗೆ ಸಾಯಿಬಾಬಾ ನಿಜವಾಗ್ಲೂ ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರೋ ಇಲ್ವೋ ಅಂತ ಡೌಟ್ ಇತ್ತು. ಸೊ ನಾನು ಬಾಬಂಗ್ ಕೇಳಿದೆ, ನೀವೇನಾದ್ರೂ ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ರೆ ನನಗೊಂದು ಕನ್ಫರ್ಮೇಶನ್ ಕೊಡಿ, ಒಂದು ಸೈನ್ ಕೊಡಿ ಅಂತ ಕೇಳ್ಕೊತೀನಿ. ಆ ಥಾಟ್ ನನ್ನ ಮೈಂಡಲ್ಲಿ ಪಾಸ್ ಆದ ತಕ್ಷಣನೇ ನನ್ನ ಹಿಂದೆ ಇದ್ದ ಆ ತಾತ, ಒಂದು ವಯಸ್ಸಾದ ವ್ಯಕ್ತಿ ಅಂತ ಹೇಳಿದ್ದೆ ಅಲ್ಲ, ಸೊ ಆ ವ್ಯಕ್ತಿ ಬಂದು ಸಡನ್ ಆಗಿ ನಾನು ಮುಂದೆ ಬಂದ್ಬಿಟ್ಟು ಸಾಯಿಬಾಬಾ ಪಾದುಕೆ ಮೇಲೆ ಇಟ್ಟಿದ್ದ ಹೂಗಳನ್ನ ತಕೊಂಡು ನನ್ನ ಕೈಗೆ ಇಡ್ತಾರೆ. ಆಗ ಶಾಕಲ್ಲಿ ನನಗೆ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗ್ಲಿಲ್ಲ. ಹಾಗೆ ಆ ವ್ಯಕ್ತಿ ನನಗೆ ಹೂ ಕೊಟ್ಬಿಟ್ಟು ಸಾಯಿಬಾಬಾ ಅವ್ರ ಫೋಟೋಗೆ ನಮಸ್ಕಾರ ಕೂಡ ಮಾಡಿದೆ. ಹಾಗೆ ಮುಂದೆ ಹೋಗ್ಬಿಟ್ರು. ನಾನು ಅವ್ರನ್ನೇ ಫಾಲೋ ಮಾಡ್ಕೊಂಡು ಅವ್ರ ಹಿಂದೆ ಹೋಗ್ತೀನಿ. ಆಗ ನಾನು ಅವ್ರಿಗೆ ಕೇಳ್ತೀನಿ, ಈ ಹೂನ ನೀವು ನನಗೆ ಯಾಕೆ ಕೊಟ್ರಿ ಅಂತ. ನಾನು ಕೇಳಿದ ತಕ್ಷಣ ಅವರು ಮಾತು ಬರ್ದೇ ಇರೋ ತರ ಹೀಗೆ ಆಕ್ಷನ್ ಮಾಡಿ ತೋರಿಸ್ತಾ ಇದ್ರು. ನಾನು ಅಟ್ಲೀಸ್ಟ್ ಅವ್ರ ಕಾಲ್ಗೆ ನಮಸ್ಕಾರ ಮಾಡಿಬಿಟ್ಟು ಆಶೀರ್ವಾದನಾದ್ರೂ ತಗೋಬೇಕು ಅಂತ ಹೋದಾಗ ಅವರು ಆಶೀರ್ವಾದ ಮಾಡಲಿಲ್ಲ. ಅಂದ್ರೆ ಬಾಬಾ ಫೋಟೋ ತೋರಿಸ್ಬಿಟ್ಟು ನೀನು ಅಲ್ಲಿ ನಮಸ್ಕಾರ ಮಾಡು ಸಾಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ನನ್ನ ಹುಡುಕೊಂಡು ನಮ್ಮ ಅಮ್ಮ ಮತ್ತೆ ಅಣ್ಣ ನನ್ನ ಹಿಂದೆ ಬರ್ತಾರೆ. ಆಗ ಈ ತಾತ ಅವ್ರನ್ನ ನೋಡ್ಬಿಟ್ಟು ಅವ್ರ ಶರ್ಟ್ ಪಾಕೆಟ್ ಇಂದ 4 ಊದಿ ಪ್ಯಾಕೆಟ್ನ ತೆಗಿತಾರೆ. ತೆಗೆದ್ಬಿಟ್ಟು ಇದ್ರಲ್ಲಿ 2 ನಿಮ್ಮ ಅಮ್ಮಂಗ್ ಕೊಡು ಅಂತ ಹೇಳ್ತಾರೆ. ಹಾಗೆ ಹೇಳ್ಬಿಟ್ಟು ಆ ತಾತ ಅಲ್ಲಿಂದ ಹೊರಟೋದ್ರು. ಆದ್ರೆ ನಾನು ಅಲ್ಲಿವರೆಗೂ ಇವ್ರಿಗೆ ಮಾತೆ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಶಾಕ್ ಅಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ಟೆ. ಅದನ್ನ ನನ್ಗೆ ಪ್ರೊಸೆಸ್ ಕೂಡ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನ್ ಸೈನ್ ಕೇಳಿದಾಗ ಬಂದು ನನ್ಗೆ ಹೂ ಕೊಟ್ಟಿದ್ದು, ಹಾಗೆ ನಮ್ಮ ಅಮ್ಮನ್ ನೋಡ್ಬಿಟ್ಟು ಊದಿ ಪ್ಯಾಕೆಟ್ನ ಕೊಟ್ಟಿದ್ದು, ಇದೆಲ್ಲ ನೋಡಿದ ತಕ್ಷಣ ನನ್ಗೆ ಆಮೇಲೆ ರಿಯಲೈಸ್ ಆಗುತ್ತೆ, ಇದು ಬೇರೆ ಯಾರು ಅಲ್ಲ, ಇದು ಸಾಯಿಬಾಬಾನೇ ನನ್ನ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಬಂದಿರೋದು ಅಂತ ಅರ್ಥ ಆಯ್ತು. ಇದೆಲ್ಲ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೀತಾ ಅಂತ ಇವತ್ತಿಗೂ ಕೂಡ ನನಗೆ ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಕೋಟ್ಯಾಂತರ ಜನ ಬಾಬನ್ ನೋಡಕ್ ಬರ್ತಾರೆ, ಆದ್ರೆ ಅಷ್ಟು ಜನಗಳ ಮಧ್ಯೆ ಸಾಯಿಬಾಬಾ ನನ್ನ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಅಂದ್ರೆ ಇವತ್ತಿನವರೆಗೂ ನನಗೆ ಅದನ್ನ ನಂಬೋ ಕಷ್ಟ ಆಗುತ್ತೆ. ದೇವ್ರು ನಮ್ಮ ಜೊತೆ ಡೈರೆಕ್ಟ್ ಆಗಿ ಮಾತಾಡಿಲ್ಲ ಅಂದ್ರೂ ಕೂಡ ಒಂದು ವ್ಯಕ್ತಿ ಮೂಲಕ ಅಥವಾ ಒಂದು ಮಾತಿನ ಮೂಲಕ ಅಥವಾ ಈ ರೀತಿ ಸಂಕೇತಗಳ ಮೂಲಕ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ನಮಗ್ ಮಾತ್ರ ಅರ್ಥ ಆಗೋ ರೀತಿಲಿ ಹೇಳ್ತಾನೆ. ನನಗೆ ಸಾಯಿಬಾಬಾ ನಡೆದಿದ್ದ ಈ ಘಟನೆ ಕೂಡ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರ ಹತ್ರ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾರ್ಮಲ್ ಸ್ಟೋರಿನ ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಈ ರೀತಿ ಎಕ್ಸ್ಪೀರಿಯನ್ಸಸ್ ಕೂಡ ನಿಮಗೆ ಇಷ್ಟ ಆಗೋದಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನನ್ನ ಜೀವನದಲ್ಲಿ ಈ ರೀತಿ ತುಂಬಾನೇ ಘಟನೆಗಳು ಕೂಡ ನಡೆದಿದೆ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಂ ಸಾಯಿರಾಮ್.